ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರೂಜಿ. ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, 2025 ಮಾರ್ಚ್ ತಿಂಗಳ 12 ರಾಶಿಯ ಫಲಾಫಲವನ್ನು ತಿಳಿಸೋದಕ್ಕೆ ಬಂದಿದ್ದೇನೆ. 12 ರಾಶಿಯಲ್ಲಿ 9ನೇ ರಾಶಿ ಧನುಸು ರಾಶಿ. ಧನುಸು ರಾಶಿಯ ರಾಶ್ಯಾಧಿಪತಿ ಗುರು. ಗುಣಗಳು ಯಾವ ಥರ ಸೂಚಿಸ್ತಾನೆ ಅಂತಂದರೆ, ದೈವಭಕ್ತ, ಪೂರ್ತಿ ಪ್ರಮಾಣದಲ್ಲಿ ದೈವದಲ್ಲೇ ಮುಳುಗಿ ದೈವಭಕ್ತರಾಗಿ ದೈವ ಆರಾಧನೆ ಮಾಡುವಂಥ ರಾಶಿ. ಮತ್ತು ಪರೋಪಕಾರಿಯಾಗಿರ್ತಾರೆ. ಅದು ಒಬ್ಬರಿಗೆ ಸಹಾಯ ಮಾಡುವ ರಾಶಿ, ಅಂದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸುವ ರಾಶಿ. ಬೋಧನೆ ನಿಪುಣರು ಮತ್ತು ಅದರಲ್ಲಿ ಆಸಕ್ತಿ ಉಳ್ಳವರು ಮತ್ತು ಪೊಲೀಸ್, ಆರ್ಮಿ ಮತ್ತು ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡೋದು ಎಲ್ಲರಿಗೂ ಅವರು ಈ ಒಂದು ರಾಶಿಯಲ್ಲಿ ಭಾಳ ಅನುಕೂಲ ಆಗುವಂಥ ಯೋಗಗಳಿದೆ. ಮತ್ತು ಫಲಾಫಲಗಳು ಈ ರಾಶಿಯಲ್ಲಿ ಈ ಮಾಸದಲ್ಲಿ ಫಲಾಫಲಗಳು ಮತ್ತು ಸರ್ವಿಸ್, ಕೊರಿಯರ್, ಡಾಕ್ಟರ್, ಲಾಯರ್ ಮತ್ತು IT-BT ಕಂಪ್ನಿ ಜಾಬ್ ಕೆಲಸ ಸರ್ವಿಸ್ ಮಾಡೋರಿಗೆ ಭಾಳ ಉತ್ತಮವಾಗಿದೆ. ಈ ತಿಂಗಳು, ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ರಾಶಿಯವರಿಗೆ ತುಂಬ ಉತ್ತಮ, ಒಂದು ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ಮನೆಯಿಂದ ಲಾಭ, ಮತ್ತು ಮನೆಯಿಂದ ಸಂಪೂರ್ಣವಾಗಿ ಲಾಭದಾಯಕ ಸುಖ ಸಮೃದ್ಧಿಯಿಂದ ತುಂಬಿ ತುಳುಕುವಂಥ ಯೋಗ ಬರುತ್ತೆ ಈ ತಿಂಗಳಲ್ಲಿ, ಈ ಮಾಸದಲ್ಲಿ. ಮತ್ತು ಧೈರ್ಯ ಉಳ್ಳವರಾಗ್ತಾರೆ. ಧೈರ್ಯ ಅಂತಂದರೆ ಯಾವುದೇ ಸಮಯದಲ್ಲಿ, ಯಾವುದೇ ಸಮಸ್ಯೆಯಲ್ಲಿ, ಯಾವುದೇ ಕಾರಣಕ್ಕೂ ಹೆದರಲ್ದಂಗೆ ಮತ್ತು ಯಾವುದೇ ಸಮಸ್ಯೆಯಲ್ಲಿ ಮುಂದೆ ನಿಂತು ಫೇಸ್ ಮಾಡುವಂಥ ಧೈರ್ಯ ಉಳ್ಳವರಾಗಿರುವಂಥ ಒಂದು ಒಳ್ಳೆಯ ಒಂದು ರಾಶಿಯಾಗಿರುತ್ತಾರೆ. ಮತ್ತು ವಿವಾಹಿತರಿಗೆ ಸಂಗಾತಿಯಿಂದ ಧನ ಪ್ರಾಪ್ತಿ. ವಿವಾಹಿತರಿಗೆ ಅಂತಂದರೆ ಹೊಸದಾಗಿ ಮದುವೆ ಆದವರಿಗೆ ಅವ್ರ ಕಾಲ್ಗುಣಿಂದಿರಲಿ, ಇಲ್ಲ ಅವರಿಂದ ಸುಖ ಸಮೃದ್ಧಿ, ಸಂಪೂರ್ಣವಾಗಿ ಒಳ್ಳೆಯ ತೃಪ್ತಿ ರೂಪದಲ್ಲಿ ಸುಖ ಸಮೃದ್ಧಿ, ಮನಸ್ಸು ಮತ್ತು ಧನ ಪ್ರಾಪ್ತಿ ರೂಪದಲ್ಲಿ ಆಗೋದು, ಲಕ್ಷ್ಮೀ ಪ್ರಾಪ್ತಿ ರೂಪದಲ್ಲಿ ಆಗೋದು, ಈ ಥರ ಒಂದು ಕಾರ್ಯದಲ್ಲಿ ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ಬಿಸ್ನೆಸ್ಸು, ಅಕೌಂಟೆನ್ಸ್, ಪ್ರತಿಯೊಂದು ಕೂಡ ಈ ಒಂದು ವಿಚಾರದಲ್ಲಿ ಬಹಳ ಕೆಲಸದಲ್ಲಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಬ್ಯಾಂಕಲ್ಲಿ ಜಾಬ್ ಮಾಡೋರು ಇದರಲ್ಲಿ ಒಳ್ಳೆಯ ಸ್ಥಾನ ಸಿಗುವಂಥ ಯೋಗ, ಪ್ರಮೋಷನ್ ಆಗುವಂಥ ಯೋಗಗಳಿದೆ. ಮತ್ತು ವಿದ್ಯಾರ್ಥಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಮಾರ್ಗದರ್ಶನದಲ್ಲಿ ಸಿಗಲಿದೆ. ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಮಾರ್ಗದರ್ಶನ, ಅದರಲ್ಲಿ ಇಷ್ಟು ಜನ ಏನೋ ಒಂದು ತೊಂದರೆ ಕಿರಿಕಿ ಆಗಿದ್ದವರು, ಹೇಳ್ಕೊಡೋರು ಕೂಡ ಹೇಳ್ಕೊಳ್ದಿರೋದು, ಈ ಸಲ ಬನ್ನಿ ನಾವು ಹೇಳ್ಕೊಡ್ತೀವಿ, ಒಳ್ಳೆಯದಾಗುತ್ತೆ, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಪೋರ್ಟ್ ಕೊಡ್ತೀನಿ ಅಂತಂದವ್ರಿಗೆ ಭಾಳ ಒಂದು ಒಳ್ಳೆಯ ಸ್ಥಾನ ಸಿಗುವಂಥ ಯೋಗಗಳಿದೆ. ಮತ್ತು ಪ್ರೀತಿಯಲ್ಲಿ ಲಾಭ ಇದೆ. ಪ್ರೀತಿ ಮತ್ತು ಸಂಪೂರ್ಣವಾಗಿ ಇಬ್ಬರ ಮನಸ್ಸು ಒಂದಾಗೋದು ಮತ್ತು ಒಳ್ಳೆಯದಾಗೋದು, ಮತ್ತು ಈ ಪ್ರೀತಿಯಿಂದ ಮದುವೆ ಮಠ ಹೋಗುವುದು, ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ಸ್ನೇಹಿತರಿಂದ ಲಾಭ. ಸ್ನೇಹಿತರು, ಯಾಕಂದರೆ ಹಿತಶತ್ರುಗಳೇ ತುಂಬಿ ತುಳ್ಕೋ ಈ ಕಾಲದಲ್ಲಿ, ಸ್ನೇಹಿತರಿಂದ ಈಗ ಒಂದು ಮಾಸದಲ್ಲಿ ನಿಮಗೆ ಹೆಲ್ಪಿನ ನೇಚರ್ ರೂಪದಲ್ಲಿ ಲಾಭ ಆಗ್ತಾ ಹೋಗುತ್ತೆ. ಹೆಲ್ಪ್ ಮಾಡೋರು, ಅಂದರೆ ನೀವು ಕಷ್ಟದಲ್ಲಿದ್ದರೂ ಏನೋ ಒಂಥರ ಹೆಲ್ಪ್ ಮಾಡು, ಮತ್ತು ಯಾವುದೋ ಬಿಸ್ನೆಸ್ಸಲ್ಲಿ ಆಗಲಿ, ಯಾವುದೋ ರೂಪದಲ್ಲಿ ಆಗಲಿ, ಲಾಭ ನಷ್ಟದಲ್ಲಿ ಇಷ್ಟನ್ನು ಅನುಭವಿಸಿ ಈಗ ಲಾಭ ಪಡಿಸುವಂಥ ಯೋಗದಲ್ಲಿ ಸ್ನೇಹಿತರಿಂದ ತುಂಬ ಲಾಭದಲ್ಲಿ ಮತ್ತು ಮುಂದೆ ಹೋಗುವಂಥ ಯೋಗದಲ್ಲಿ ಸಪೋರ್ಟ್ ಕೊಡ್ತಾರೆ. ಅಂಥರಿಂದ ಒಳ್ಳೆಯದಾಗುವಂಥ ಯೋಗಗಳಿದೆ. ಮತ್ತು ಉನ್ನತ ಅಧಿಕಾರಿಗಳ ಪ್ರಶಂಸೆ. ಉನ್ನತ ಅಧಿಕಾರಿಗಳು ಸಂಪೂರ್ಣವಾಗಿ ಇಷ್ಟು ದಿನ ನೀವು ಏನೇ ತಪ್ಪು ಒಪ್ಪು ಏನು ಮಾಡಿದರೂ ಕೂಡ ಪ್ರಶಂಸೆ ಸಿಗೋದಿಲ್ಲ, ಮತ್ತು ನಿಮಗೆ ಪ್ರಶಸ್ತಿ ಸಿಗೋದಿಲ್ಲ, ಸನ್ಮಾನ ಸಿಗೋದಿಲ್ಲ, ಬರೀ ಮಾಡಿದ್ದೇ ಒಂದು ಮಾರ್ಗ ಆಗಿರುತ್ತೆ. ಅದು ಈಗ ಈ ಮಾಸದಲ್ಲಿ ಅಂಥವ್ರಿಗೆ ಹುಡುಕಿ ಬರುವಂಥ ಯೋಗಗಳು ಬರ್ತಾ ಹೋಗುತ್ತೆ. ಒಂದು ಸ್ಥಾನ, ಮಾನ ಮತ್ತು ಗೌರವ ಮತ್ತು ಸನ್ಮಾನ, ಇಂಥದ್ರಲ್ಲಿ ಒಳ್ಳೆಯದಾಗುವಂಥ ಯೋಗಗಳಿದೆ. ಅದು ಉನ್ನತ ಅಧಿಕಾರಿಗಳಿಗೆ ಒಳ್ಳೆಯ ಸ್ಥಾನ ಇದೆ, ಒಳ್ಳೆಯ ಲಾಭ ಇದೆ ಈ ತಿಂಗಳಲ್ಲಿ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ, ಅಂದರೆ ಕಣ್ಣಿನ ತೊಂದರೆ, ಕಣ್ಣಿನ ಪೊರೆಯಾಗಲಿ, ಕಣ್ಣಿನ ಆಪರೇಷನ್ ರೂಪದಲ್ಲಾಗಲಿ, ಮತ್ತು ಕಣ್ಣಿನ ಸ್ವಲ್ಪ ಎಡಭಾಗದಲ್ಲಿ ಸ್ವಲ್ಪ ಬಹಳ ಪೆಟ್ಟು ಬೀಳೋದಾಗ ಈ ರಾಶಿಯವರು ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರೋದು ಒಳ್ಳೆಯದು. ಇದು ಬಿಟ್ಟರೆ ಅವ್ರ ಆರೋಗ್ಯ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಏನೇ ಸಮಸ್ಯೆಗಳಿದೆ ಸೊ ವೈದ್ಯರ ಸಲಹೆ ತೊಗೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಆಸ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ವಿವಾದ ಮತ್ತು ಕಲಹ, ಜಗಳ, ಈ ವಿಚಾರದಲ್ಲಿ ಸ್ವಲ್ಪ ಸೂಕ್ಷ್ಮತೆಯಿಂದ, ಸ್ವಲ್ಪ ಜಾಗರೂಕತೆಯಿಂದ ಫೇಸ್ ಮಾಡಿ, ಒಳ್ಳೆಯದಾಗುತ್ತೆ. ಜಾಸ್ತಿ ಜಗಳ ಕಿರಿಕಿರಿ ಮಾಡೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಪೆಟ್ಟು ಬೀಳುವಂಥ ಯೋಗ ಬರುತ್ತಾ ಹೋಗುತ್ತೆ. ಮತ್ತು ವಾಹನಗಳಿಂದ ನಷ್ಟ ಆಗೋಂಥ ಯೋಗ. ವಾಹನ ಮತ್ತು ಎಲ್ಲೋ ದೂರ ಹೋಗಿರ್ತೀರ, ಸ್ವಲ್ಪ ನಾವೇ ಡ್ರೈವ್ ಮಾಡೋದು, ನಾವೇ ಹೋಗೋದು, ಮತ್ತು ಎಲ್ಲೋ ಒಂದು ರಾತ್ರಿ ನೈಟ್ ಟೈಮು ಅಂಥ ಒಂದು ಸ್ಥಳದಲ್ಲಾಗಲಿ ಸ್ವಲ್ಪ ಜಾಗರೂಕತೆ ಇದ್ದಷ್ಟು ಒಳ್ಳೆಯದು. ಯಾಕಂತಂದರೆ ಹೆಂಗೆ ಬೇಕಾದ್ರೆ ಗಾಡಿ ಹೊಡೆಯೋದು, ಈ ಥರದಿಂದಾಗಿ ನಿಮ್ಮ ಒಂದು ಅನುಕೂಲಕ್ಕಿಂತ ಅನನುಕೂಲ ಭಾಳ ಆಗ್ತಾ ಹೋಗುತ್ತೆ. ಸ್ವಲ್ಪ ವಾಹನಗಳಿಂದ ಸ್ವಲ್ಪ ಜಾಗರೂಕತೆಯಿಂದ
ಮುಂದೆ ಇದು ಮಾಡಿ ನೈಟ್ ಜರ್ನಿ ಸ್ವಲ್ಪ ಕಮ್ಮಿ ಮಾಡಿ, ಒಳ್ಳೆಯದಾಗುತ್ತದೆ. ಮತ್ತು ಉದರ ಬಾಧೆಗಳು ಭಾಳ, ದೇಹ ಬಾಧೆ, ಉದರ ಬಾಧೆ, ಕಿರಿಕಿರಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಈ ಥರ ಆಗುವಂಥ ಇವಾಗ ಲಕ್ಷಣಗಳು ಕಾಣ್ತಾ ಇದೆ. ಈ ರಾಶಿಯವರು ಸ್ವಲ್ಪ ಸೂಕ್ಷ್ಮತೆಯಿಂದಾಗಿ ಈ ಮಾಸದಲ್ಲಿ ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ಆರೋಗ್ಯ ಬಗ್ಗೆ ಗಮನ ಕೊಟ್ಟು ನಿಗಾದಿಂದ ಮುಂದುವರಿಯಿರಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಇಷ್ಟ ದೇವರು ಪ್ರಾರ್ಥನೆ ಮಾಡಿ ಎಲ್ಲ ರೀತಿ ಒಳ್ಳೆಯದಾಗುತ್ತದೆ. ಈ ತಿಂಗಳು ಸಂಪೂರ್ಣವಾಗಿ ಶುಭ ಕಾಲ ಇದೆ ಮತ್ತು ನಿಮಗೆ ಪ್ರತಿಯೊಂದು ಒಳ್ಳೆಯದಾಗ್ತಾ ಹೋಗುತ್ತೆ. ಆದಷ್ಟು ಮಟ್ಟಿಗೆ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿ, ದೇವರು ಒಳ್ಳೆಯದು ಮಾಡಲಿ. ಸರ್ವಜನ ಸುಖನ ಭವಂತು. ಹೆಚ್ಚಿನ ಮಾಹಿತಿಗೆ ನಮ್ಮ ಸಂಪರ್ಕಿಸಿ. ಒಳ್ಳೆಯದಾಗಲಿ.